ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಕೃಷಿ ಯೋಗಿ ಚಾನಲಿಂದ ಸ್ವಾಗತ. ಸೊ ನಾವು ಇವತ್ತು ಬಂದಿದ್ದೀವಿ ಕಲ್ಲಂಗಡಿ ಪ್ಲಾಟಲ್ಲಿ. ನೋಡ್ತಾ ಇರ್ಬೋದು ಇಲ್ಲಿ ಈ ಆಲ್ಮೋಸ್ಟ್ ಒಂದು 2 ಎಕರೆ ಕಲ್ಲಂಗಡಿ ಪ್ಲಾಟನ್ನು ಮಾಡಿದ್ದಾರೆ ಇಲ್ಲಿ. ಅಲ್ಲಿ ನೀವು ಬೇರೆ ಒಂದು ಕ್ರಾಪ್ ಮಾಡಿದ್ದಾರೆ, ಅಲ್ಲಿ ನಿಮಗೆ ಅದನ್ನ ತೋರಿಸ್ತೀನಿ ಆಮೇಲೆ. ಸೊ ಇಲ್ಲಿ ಒಂದು 2 ಎಕರೆ ಕಲ್ಲಂಗಡಿ ಪ್ಲಾಟ್ ಇದೆ ಇದು. ಇವತ್ತು ನಾವು ಕಲಬುರಗಿ ಜಿಲ್ಲೆಯಲ್ಲಿದ್ದೀವಿ ರೈತ ಬಾಂಧವರೇ. ಸೊ ಇಲ್ಲಿ ಮಾಡಿರೋ ವೆರೈಟಿ ಯಾವುದು ಅಂತಂದರೆ ಇದು UN ವೆಂಕಟೇಶ್ ಅಂತ ಒಂದು ವೆರೈಟಿ ನಮ್ಮ ಭಾಗದಲ್ಲಿ ಜಾಸ್ತಿ ಮಾಡ್ತಾರೆ ಇದು. ಇಲ್ಲಿ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಇಲ್ಲಿ ನೀವು ನೋಡ್ಬೋದು. ಸೊ ಈ ಒಂದು ವೆರೈಟಿ ಯಾಕೆ ಮಾಡ್ತಾರೆ ಅಂತಂದರೆ ಇಲ್ಲಿ ನಮಗೆ ನಿಯರೆಸ್ಟ್ ಮಾರ್ಕೆಟ್ ಬಂದುಬಿಟ್ಟು ಹೈದ್ರಾಬಾದ್ ಮಾರ್ಕೆಟ್ ಇದೆ. ಸೊ ಅಲ್ಲಿಂದ ಆ ಮಾರ್ಕೆಟಲ್ಲಿ ಏನು ಡಿಮ್ಯಾಂಡ್ ಇದೆಯಲ್ಲ ವೆರೈಟಿ, ಸೊ ಆ ವೆರೈಟಿಯಲ್ಲಿ ಪ್ರಿಫರೆನ್ಸ್ ಜಾಸ್ತಿ ಇದೆ. ಸೊ ಆ ವೆರೈಟಿಯಲ್ಲಿ ನಮ್ಮ ರೈತರು ಸ್ವಲ್ಪ ಕಲ್ಟಿವೇಷನ್ ಮಾಡ್ತಾರೆ. ಇದು ಬಿಟ್ಟು ಬೇರೆ ಬೇರೆ ವೆರೈಟಿನೂ ನಮ್ಮ ಭಾಗದಲ್ಲಿ ಸಿಗ್ತವೆ ನಿಮಗೆ. ಸಿಂಬಾ ವೆರೈಟಿ ಇದೆ ಸಿಂಜೆಂಟಾ ಕಂಪ್ನಿದು, ಅದು ಕೂಡ ಇಲ್ಲಿ ಮಾಡ್ತಾರೆ. ಅದರ ಜೊತೆಗೆ ಮೆಲೋಡಿ ವೆರೈಟಿ ಕೂಡ ಇಲ್ಲಿ ನಮ್ಮ ಭಾಗದಲ್ಲಿ ಜಾಸ್ತಿ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು ಇದು UN ವೆಂಕಟೇಶ್ ವೆರೈಟಿ. ಸೊ ಆಲ್ಮೋಸ್ಟ್ ಇದು ರೋ ಟು ರೋ ಸ್ಪೇಸಿಂಗ್ ನೋಡ್ಬೋದು ನೀವು. ಒಂದು 6 ಫೀಟು ಬಿಟ್ಟಿದ್ದಾರೆ ಒಂದು ಸಾಲದಿಂದ ಇನ್ನೊಂದು ಸಾಲಿಗೆ. ಈ ಗಿಡದಿಂದ ಈ ಗಿಡಕ್ಕೆ ಆಲ್ಮೋಸ್ಟ್ ನಿಮಗೆ ಸೆಂಟ್ರಲ್ಲಿ ನೋಡಿದರೆ 6 ಫೀಟ್ ಸಿಗ್ತದೆ. ಸೊ ಇದು ಪ್ಲಾಂಟ್ ಟು ಪ್ಲಾಂಟ್ ಏನಿದೆಲ್ಲ 1.5 ಫೀಟ್ ಇದೆ. ಸೊ ಇಲ್ಲಿ ಜಿಗ್ಜಾಗ್ ಪ್ಲಾಂಟಿಂಗ್ ಮಾಡಿದ್ದಾರೆ ನೋಡ್ಬೋದು. ಸೊ ನಾವು ಡೈರೆಕ್ಟಾಗಿ ಒಂದೇ ರೋವಲ್ಲಿ ಪ್ಲಾಂಟಿಂಗ್ ಕೂಡ ಮಾಡ್ಬೋದು. ಆದರೆ ಜಿಗ್ಜಾಗ್ ಪ್ಲಾಂಟಿಂಗ್ ಮಾಡಿದರೆ ನಮಗೆ ಏನು ಉಪಯೋಗ ಆಗುತ್ತೆ ಅಂತಂದರೆ ಇಲ್ಲಿ ನಂಬರ್ ಆಫ್ ಪ್ಲಾಂಟ್ಸು ಜಾಸ್ತಿ ಕೂತ್ಕೋತಿದೆ. ಇದು ಒಂದೇ ಸಾಲಲ್ಲಿ ನಮಗೆ ಗಿಡಗಳಲ್ಲಿ ಜಾಸ್ತಿ ಹಿಡಿತದೆ ಅಂತ ಹೇಳ್ಬೋದು. ಸೊ ಈ ಥರ ಜಿಗ್ಜಾಗ್ ಪ್ಲಾಂಟಿಂಗ್ ಮಾಡಿದರೆ ಇಲ್ಲಿ ಎಕ್ಸಾಕ್ಟಾಗಿ ನಮಗೆ 1.5 ಫೀಟ್ ಸಿಗೋಂಗಿಲ್ಲ. ಸೊ ಸ್ವಲ್ಪ ಕಡಿಮೆ ಆಗ್ತದೆ, 1.25 ಫೀಟ್ ಹಂಗೆ ಸಿಗುತ್ತದೆ ಇದು ಸ್ಪೇಸಿಂಗು. ಸೊ ಈ ಥರ ಜಿಗ್ಜಾಗ್ ಪ್ಲಾಂಟಿಂಗ್ ಮಾಡೋದ್ರಿಂದ ನಮಗೆ ಇಳುವರಿಯಲ್ಲಿ ನಾವು ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು, ಅಂದರೆ ಇಳುವರಿ ಜಾಸ್ತಿ ತೆಗಿಲಿಕ್ಕೆ ಪ್ರಯತ್ನವನ್ನು ಮಾಡ್ಬೋದು. ಸೊ ಈ ರೀತಿ ಇದೆ. ಸೊ ಇಲ್ಲಿ ಆಲ್ಮೋಸ್ಟ್ ಈಗ ಇದು 10 ಡೇಸ್ ಪ್ಲಾಟ್ ಇದೆ ಇದು ನೋಡ್ಬೋದು. ಸೊ ಇಲ್ಲಿ ಈ ರೀತಿ ಎಲ್ಲ ಪ್ಲಾಂಟಿಂಗ್ ಯಾವ ರೀತಿ ಮಾಡಿದ್ದಾರೆ ನೋಡಿ ಸರ್. ಆ ಕಡೆ ಒಂದು ಸ್ವಲ್ಪ ನೋಡಿ, ಇಲ್ಲಿ ಸ್ಟಿಕ್ಕಿ ಟ್ರ್ಯಾಪ್ಸ್ ಹಾಕಿದ್ದಾರೆ. ಸೊ ಇದರ ಉಪಯೋಗ ಏನು, ಇದು ಅಂಟಿನ ಬಲೆಗಳು ಹಾಕಿದ್ದಾರೆ ಇಲ್ಲಿ ನೋಡ್ಬೋದು. ಯೆಲ್ಲೋ ಕಲರ್ ಹಾಕಿದ್ದಾರೆ. ಸೊ ಇದು ನೀಲಿ ಬಣ್ಣದ ಹಾಕಿದ್ದಾರೆ ಮತ್ತು ಹಳದಿ ಬಣ್ಣ ಎರಡೂ ಹಾಕಿದ್ದಾರೆ. ಈ ನೀಲಿ ಬಣ್ಣದು ಏನು ಅಂಟಿನ ಬಲೆಗಳು ಹಾಕಿದಾರಲ್ಲ, ಇದು ಉಪಯೋಗ ಏನು ಇದು? ಸೊ ಇದಕ್ಕೆ ನಾವು ಏನು ರಸಹೀರ ಕೀಟಗಳು ಇರ್ತಾವಲ್ಲ, ನುಷಿ ತ್ರಿಪ್ಸ್ ಅಂತ ಹೇಳ್ತೀವಲ್ಲ, ನುಷಿ, ಬಿಳಿ ನುಷಿ ಹಳದಿ ನುಷಿ ಎರಡನ್ನೂ ಇಲ್ಲಿ ಅಂಟ್ಕೋತವೆ. ಸೊ ಈ ರೀತಿ ಅಂಟ್ಕೊಂಡು ನಾವು ಒಂದು ರೀತಿಯಲ್ಲಿ ಔಷಧಿಗಳನ್ನು ಸಿಂಪಡಣೆ ಮಾಡೋದು ಕಡಿಮೆ ಮಾಡ್ತೀವಿ. ಒಂದು ರೀತಿಯಲ್ಲಿ ನಾವು ಸಕಿಂಗ್ ಪೆಸ್ಟನ್ನು ಕಂಟ್ರೋಲ್ ಮಾಡ್ಬೋದು. ಇದು ಬ್ಲೂ ಸ್ಟಿಕ್ಕಿ ಟ್ರ್ಯಾಪ್ಸ್ ನೋಡ್ಬೋದು. ಇಲ್ಲಿ ಬ್ಯಾರಿಕ್ಸ್ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಸೊ ಜನರಲ್ಲಾಗಿ ಬ್ಯಾರಿಕ್ಸ್ ಕಂಪ್ನಿದು ಸೊ ಚೆನ್ನಾಗಿ ಕ್ವಾಲಿಟಿ ಸಿಗ್ತದೆ ಅಂತ ಮಾರ್ಕೆಟಲ್ಲಿ ಹೇಳ್ಬೋದು. ಯಾಕಂದರೆ ಭಾಳಷ್ಟು ರೈತರು ಇದನ್ನೇ ಯೂಸ್ ಮಾಡ್ತಾರೆ. ಸೊ ಬಿಕಾಸ್ ಆಫ್ ಲಾಂಗ್ ಲಾಸ್ಟಿಂಗ್, ಅಂದರೆ ಭಾಳ ದಿವಸ ಬರ್ತದೆ ಅದು. ಕಂಪೇರ್ ಟು ಬೇರೆ ನೀವು ಯಾವುದೇ ಸ್ಟಿಕ್ಕಿ ಟ್ರ್ಯಾಪ್ಸ್ ಯೂಸ್ ಮಾಡ್ತಿರಲ್ಲ ಅದಕ್ಕಿಂತನೂ ಇದು ಒಂದು ಉತ್ತಮ ಕ್ವಾಲಿಟಿ ಅಂತ ಹೇಳ್ಬೋದು. ಸೊ ಇದೆ. ಅದರ ಜೊತೆಗೆ ಈ ಎಲೆಗಳ ಮೇಲೆ ಏನು ನೀವು ನೋಡ್ತಿರಲ್ಲ, ಲೀಫ್ ಮೈನರ್ ಅಂತ ಏನು ಹೇಳ್ತೀವಲ್ಲ, ಇಲ್ಲಿ ನೀವು ನೋಡ್ಬೋದು. ಎಲೆ ಮೇಲೆ ರಂಗೋಲಿ ಥರ ಮಾಡ್ತೀವಲ್ಲ, ರಂಗೋಲಿ ಹುಳ ಅಂತ ಕರೀತಾರೆ. ಸೊ ಇವೆರಡೂ ಈ ತ್ರಿಪ್ಸು ಮತ್ತು ಲೀಫ್ ಮೈನರು ಈ ಬ್ಲೂ ಸ್ಟಿಕ್ಕಿ ಟ್ರ್ಯಾಪ್ಸಿಂದ ನಾವು ಒಂದು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ಬೋದು. ನೀವು ನೋಡ್ಬೋದು ಇಲ್ಲಿ ಆಲ್ರೆಡಿ ಇಲ್ಲಿ ಸ್ಟಿಕ್ಕಿ ಟ್ರ್ಯಾಪ್ಸಿಂದ ಯಾವ ರೀತಿ ಇಲ್ಲಿ ಅಂಟ್ಕೊಂಡಿದೆ ತ್ರಿಪ್ಸ್. ಈ ಹಳದಿ ಸ್ಟಿಕ್ಕಿ ಟ್ರ್ಯಾಪ್ಸು ಇಲ್ಲಿ ಹಾಕಿದ್ದಾರೆ. ಈ ಹಳದಿ ಸ್ಟಿಕ್ಕಿ ಟ್ರ್ಯಾಪ್ಸ್ದು ಏನು ಉಪಯೋಗ ನಮ್ಮ ಹೊಲದಲ್ಲಿ ಅಂತಂದರೆ ಇದು ಮೇಜರಾಗಿ ನಮಗೆ ಎಫಿಡ್ಸ್ ಮತ್ತು ವೈಟ್ ಫ್ಲೈಸ್ ಕಂಟ್ರೋಲ್ ಮಾಡುತ್ತೆ. ಅಂದರೆ ಬಿಳಿದಾಮಿ ಮತ್ತು ಕರಿಜಿಗಿ ಅಂತ ಏನು ಹೇಳ್ತೀವಲ್ಲ, ಎಫಿಡ್ಸ್ ಅಂತ ಏನು ಹೇಳ್ತೀವಿ ಕನ್ನಡದಲ್ಲಿ. ಸೊ ಅದು ಎರಡೂ ಇಲ್ಲಿ ನಮಗೆ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ಬೋದು. ಇದು ಸರಿಸುಮಾರು 1 ಎಕರೆಗೆ 15ರಿಂದ 20 ನಾವು ಬಳಸ್ಕೋಬೇಕು 1 ಎಕರೆಗೆ. ಸೊ ಇಲ್ಲಿ ನೋಡ್ಬೋದು ರೈತ ಬಂದವರು ಯಾವ ರೀತಿ ಆಲ್ರೆಡಿ ಇಲ್ಲಿ ಬಿಳಿದಾಮಿ ಮತ್ತು ಎಫಿಡ್ಸು ಇಲ್ಲಿ ಅಂಟ್ಕೊಂಡಿದೆ. ಅದರ ಜೊತೆಗೆ ನಮಗೆ ಲೀಫ್ ಮೈನರ್ದು ಕೆಲವೊಂದು ಸೊಳ್ಳೆ ಇರ್ತಾವಲ್ಲ, ಲೀಫ್ ಮೈನರ್ದು ಅಲ್ಲೂ ಇಲ್ಲಿ ಕಾಣ್ತದೆ. ಸೊ ಈ ರೀತಿ ನಾವು ಕಂಟ್ರೋಲ್ ಮಾಡ್ಬೋದು. ಈ ಏನು ರಸಹೀರ ಕೀಟಗಳ ಬಾಧೆ ಇರ್ತದಲ್ಲ ನಮ್ಮ ಬೆಳೆಯಲ್ಲಿ, ಈ ರೀತಿ ಒಂದು ಸ್ಟಿಕ್ಕಿ ಟ್ರ್ಯಾಪ್ಸ್ ಹಚ್ಕೊಂಡು ನಾವು ಕಂಟ್ರೋಲನ್ನು ಮಾಡ್ಬೋದು. ಅದರ ಜೊತೆಗೆ ಇದು ಈಗ ಆಲ್ಮೋಸ್ಟ್ 10 ದಿನ ಆಗಿದೆ ಪ್ಲಾಂಟಿಂಗ್ ಮಾಡಿ. ಸೊ ಇಲ್ಲಿ ಏನೇನು ಮಾಡಿದ್ದಾರೆ ಅಂತಂದರೆ, ಫಸ್ಟ್ ಏನು ಅಗಿ ಕುಂದ್ರಿಸೋಕ್ಕಿಂತ ಮೊದಲು ಅವರು ಕ್ಲೋರೋ 50 ECಯನ್ನು ಬಳಸಿದ್ದಾರೆ ಇಲ್ಲಿ. ಸೊ 1 ಎಕರೆಗೆ ನೀವು 1 ಲೀಟರ್ವರೆಗೂ ನೀವು ಡ್ರೆಂಚಿಂಗ್ ಮಾಡ್ಕೋಬೋದು, ಅಥವಾ ಅರ್ಧ ಲೀಟರು ಕೂಡ ನಡೀತದೆ. ಸೊ ಫಸ್ಟಿಗೆ ಡ್ರೆಂಚಿಂಗ್ ಮಾಡಿ ಆಮೇಲೆ 3ರಿಂದ 4 ದಿವಸ ಆದಮೇಲೆ ಇವರು ಅಗಿಯನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ. ನೋಡ್ಬೋದು ಅಲ್ಲಿ ಔಷಧಿಯನ್ನು ಅಲ್ಲಿಟ್ಟಿದ್ದಾರೆ. ಈ ವಾಟರ್ ಮೆಲನ್ ಪ್ಲಾಟಿಗೆ ಆಲ್ರೆಡಿ ಅವರು ಮಲ್ಚಿಂಗ್ ಶೀಟ್ ಹಾಸಿದ ಮೇಲೆ
ಸೊ ಈ ರೀತಿ ಕ್ಲೋರೋ 50 ಇಲ್ಲಿ ಡ್ರೆಂಚಿಂಗ್ ಮಾಡಿದ್ದಾರೆ. ಡ್ರೆಂಚಿಂಗ್ ಮಾಡಿ ಅದಾದ ನಂತರ 3ರಿಂದ 4 ದಿವಸ ಆದ ನಂತರ ಈ ಅಗಿಗಳನ್ನು ಏನು ನರ್ಸರಿಯಿಂದ ಇರ್ತವಲ್ಲ ಆವಾಗ ಇವರು ಬಂದು ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿದ್ದಾರೆ. ಸೊ ಇದು ಡ್ರೆಂಚಿಂಗ್ ಮಾಡಿ 4 ದಿವಸಕ್ಕೆ ಇವರು ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿದ್ದಾರೆ. ಅದಾದ ನಂತರ ಒಂದು ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿದಾದಮೇಲೆ 2 ದಿವಸ ಆದಮೇಲೆ ಅವರು ಹ್ಯೂಮಿಕ್ ಆ್ಯಸಿಡನ್ನು ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಹ್ಯೂಮಿಕ್ ಆ್ಯಸಿಡು ಡ್ರಿಪ್ಪಲ್ಲಿ ಬಿಟ್ಟಿದ್ದಾರೆ. ಅದು 2 ಎಕರೆಗೆ 2 ಲೀಟ್ರ್ ಹಂಗೆ ಹ್ಯೂಮಿಕ್ ಆ್ಯಸಿಡನ್ನು ಡ್ರಿಪ್ಪಲ್ಲಿ ಬಿಟ್ಟಿದ್ದಾರೆ. ಇದು ಹ್ಯೂಮಿಕ್ ಆ್ಯಸಿಡ್ ಏನು ಕೆಲಸ ಮಾಡ್ತದೆ ಅಂತಂದರೆ ಬೇರೆ ಡೆವಲಪ್ಮೆಂಟು, ಏನು ರೂಟ್ ಡೆವಲಪ್ಮೆಂಟ್ ಇರುತ್ತಲ್ಲ, ಬೇರುಗಳು ಚೆನ್ನಾಗಿ ಬೆಳಿಬೇಕು, ಅದು ಒಂದು ಉದ್ದೇಶಕ್ಕಾಗಿ ನಾವು ಹ್ಯೂಮಿಕ್ ಆ್ಯಸಿಡನ್ನು ಬಳಸ್ತೀವಿ. ಸೊ ಇದು ಬಳಸಿದ್ದಾರೆ ಅವರು. ಅದಾದ ನಂತರ ಇದು ಝೆಟಲ್ ಅಂತ ಗೊಬ್ಬರ ಬಿಟ್ಟಿದ್ದಾರೆ, 11-44-11. ಸೊ ಈ ರೀತಿ NPK ರೇಷಿಯೋ ನಿಮಗೆ ಇದರಲ್ಲಿ ಸಿಗ್ತದೆ. ಇದು ಕೂಡ 1 ಎಕರೆಗೆ 1 kg ಹಂಗೆ ಬಿಡಬೇಕು. ಅದ್ರ ಜೊತೆಗೆ ಇದು 19 ಬಿಟ್ಟಿದ್ದಾರೆ. ಇದು 1 ಎಕರೆಗೆ 1 kg ಹಂಗೆ ಬಿಡ್ಬೋದು ನಾವು ಡ್ರಿಪ್ಪಲ್ಲಿ. ಸೊ ಇದು 4ರಿಂದ 5ನೇ ದಿವಸಕ್ಕೆ ಇದು ಡ್ರಿಪ್ಪಲ್ಲಿ ಆಲ್ರೆಡಿ ಬಿಟ್ಟಿದ್ದಾರೆ ಈ ಗೊಬ್ಬರ. ಸೊ ಇದು ಏನಿದೆ ಇಲ್ಲಿ, ಇದು ಆಲ್ಮೋಸ್ಟ್ ಇದೀಗ ನೋಡ್ಬೋದು ರೋಟ್ರೇಸಲ್ಲಿ ಮ್ಯಾರಿಗೋಲ್ಡ್ ಸೀಡ್ಲಿಂಗ್ಸ್ ಇದೆ. ಇಲ್ಲಿ ಚೆಂಡು ಹೂವು ಅಂತೀವಲ್ಲ, ಮ್ಯಾರಿಗೋಲ್ಡ್ ಸೀಡ್ಲಿಂಗ್ಸ್ ರೆಡಿ ಇದೆ. ಸೊ ಇದು ಇಲ್ಲಿ ವಾಟರ್ ಮೆಲನ್ ಪ್ಲಾಟ್ ನೋಡ್ತಾ ಇರ್ಬೋದು ನೀವು ಆ ಕಡೆ. ಇಲ್ಲಿ ವಾಟರ್ ಮೆಲನ್ ಪ್ಲಾಟಲ್ಲಿ ಇದು ಆಲ್ಮೋಸ್ಟ್ ಈಗ ರೆಡಿಯಾಗಿದೆ ಈ ಸೀಡ್ಲಿಂಗ್ಸು. ಇಲ್ಲಿ ಮಧ್ಯದಲ್ಲಿ ಇವರು ಇಂಟರ್ ಕ್ರಾಪಿಂಗ್ ಮಾಡೋರು ಇದ್ದಾರೆ ಈ ಫಾರ್ಮರು. ಇಂಟರ್ ಕ್ರಾಪಿಂಗ್ ಮಾಡೋದ್ರಿಂದ ಏನು ಉಪಯೋಗ, ನಮಗೆ ಏನು ಲಾಭ ಅಂತಂದರೆ ಇಲ್ಲಿ ಬರುವಂಥ ರಸಹೀರ ಕೀಟಗಳು ಏನಿರ್ತಾವಲ್ಲ ಅದನ್ನು ಕೂಡ ಈ ಚೆಂಡು ಹೂವು ಹಚ್ಚೋದ್ರಿಂದ ನಮಗೆ ಇಲ್ಲಿ ಅಟ್ರಾಕ್ಟ್ ಆಗ್ತದೆ. ಸೊ ಅದರಲ್ಲಿ ನಮಗೆ ಕಲ್ಲಂಗಡಿ ಬೆಳೆಯಲ್ಲಿ ರಸಹೀರ ಕೀಟಗಳ ಬಾಧೆನೂ ಕಡಿಮೆ ಆಗ್ತದೆ ಈ ಒಂದು ರೀತಿಯಿಂದ. ಅದರ ಜೊತೆಗೆ ಇದು 2ನೇ ಇನ್ಕಮ್ ಅಂತ ಹೇಳ್ಬೋದು. ಕಲ್ಲಂಗಡಿಯಲ್ಲಿ ಸಪೋಸ್ ನಮಗೆ ರೇಟು ಸಿಗ್ತದೋ ಇಲ್ಲೋ, ರೈತರಿಗೆ ಎಷ್ಟೋ ಕಷ್ಟಪಟ್ಟು ಬೆಳೆದಿದ ಮೇಲೆ ಅವರಿಗೆ ಮಾರ್ಕೆಟಲ್ಲಿ ಏನು ಪ್ರೈಸ್ ಸಿಗುತ್ತೆ ಅಂತಲೂ ಯಾರಿಗೂ ಗೆಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಬೇರೆ ಬೆಳೆನೂ ಮಾಡಿದರೆ ಅದರ ಜೊತೆಗೆ ಈ ಬೆಳೆ ಮುಗಿತಿದ್ದಂಗೆ ಈ ಚೆಂಡು ಹೂವು ಬೆಳೆ ನಮಗೆ ಕೈಯಲ್ಲಿ ಸಿಗ್ತದೆ. ಸೊ ಇವರು ಸೈಮಲ್ಟೇನಿಯಸ್ಲಿ ಅಂದರೆ ಒಂದಾದ್ಮೇಲೆ ಒಂದು ಬೆಳೆ ನಮಗೆ ರೆಡಿ ಇರಬೇಕು. ಒಂದರಲ್ಲಿ ರೇಟ್ ಸಿಗಲಿಲ್ಲ ಅಂದರೆ ಇನ್ನೊಂದು ಬೆಳೆಯಲ್ಲಿ ರೇಟ್ ತೆಕ್ಕೊಂಡು ನಾವು ಲಾಭ ಮಾಡ್ಬೋದಂತ ಈ ರೀತಿ ಕಾನ್ಸೆಪ್ಟಿಂದ ಇವರು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಈ ಕಾನ್ಸೆಪ್ಟನ್ನು ನಾವು ಟ್ರೈ ಮಾಡ್ಬೋದು, ಯಾಕಂದರೆ ಒಂದ್ರ ಮೇಲೆ ಡಿಪೆಂಡ್ ಆಗೋದು ಬೇಡ ಅಂತ ಈ ಕಾನ್ಸೆಪ್ಟ್ ಅವರು ಮಾಡ್ತಾಯಿದ್ದಾರೆ. ಸೊ ಇದು ಆಲ್ಮೋಸ್ಟ್ ಒಂದು 2 to 3 ಡೇಸಲ್ಲಿ, ಅಂದರೆ ಇನ್ನು 3 ದಿವಸದಲ್ಲಿ ಇದು ಟ್ರಾನ್ಸ್ಪ್ಲಾಂಟಿಂಗ್ ಮಾಡೋಕ್ಕೆ ರೆಡಿ ಇದೆ. ಸೊ ಥ್ಯಾಂಕ್ ಯು ರೈತ ಬಾಂಧವರೇ. ಎಲ್ಲ ನಮ್ಮ ಕೃಷಿ ಯೋಗಿ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಬೇರೆ ರೈತರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡ್ಬೋದು. ಧನ್ಯವಾದಗಳು.